ಹಾಯ್ ಫ್ರೆಂಡ್ಸ್, ನನ್ನ ಎರಡನೆಯ ಬೈಕ್ ರೈಡ್ ಪದ್ಮನಾಭ್ ಸರ್ ಜೊತೆ. ಕಾರ್ಕಳದಿಂದ ಆಗುಂಬೆಗೆ 49 ಕಿಲೋಮೀಟರ್ ಬೈಕ್ ರೈಡ್ ಮಾಡಿ ಬಂದೆವು. ದೇವರ ದರ್ಶನ ಪಡೆದು ಹೊರಟೆವು ಆಗುಂಬೆಯ ಹಸಿರಿನ ಹೊದಿಕೆಯ ಒಳಗೆ. ದಕ್ಷಿಣ ಭಾರತದ ಚಿರಾಪುಂಜಿ ಇವತ್ತು ನಮಗೆ ಮಾತ್ರ ಎಲ್ಲೂ ಮಳೆ ಸಿಗಲಿಲ್ಲ. ಹಾಗೆ ಖುಷಿ ಖುಷಿಯಾಗಿ ರಾಯಲ್ ಎನ್ಫೀಲ್ಡ್ನ ಹಾರ್ಟ್ ಬೀಟ್ ಜೊತೆ ಹೇರ್ಪಿನ್ ಬೆಂಡ್ಗಳನ್ನು ದಾಟುತ್ತಾ ಮುಂದೆ ಸಾಗಿದೆವು. ಬಟ್ ಫ್ರೆಂಡ್ಸ್, ಹೇರ್ಪಿನ್ ಬೆಂಡನ್ನು ಫೀಲ್ ಮಾಡಲಿಕ್ಕೆ ಬೈಕಿಗಿಂತ ಕಾರೇ ಬೆಸ್ಟ್. ಹಾಗೆ ಸನ್ಸೆಟ್ ಪಾಯಿಂಟ್ನ ಮನಮೋಹಕ ವಿಹಂಗಮ ನೋಟದಿಂದ ಮನಸ್ಸು ತುಂಬಿ ಬಂತು. ಆದರೆ ಹೊಟ್ಟೆ ತುಂಬಿಸಲು ಬನ್ಸೇ ಬೇಕಾಯಿತು. ಬನ್ಸನ್ನು ಗ್ರ್ಯಾಂಡ್ ಆಗಿ ತಿಂದು ಮೋಡಗಳ ಮಡಿಲಿನಲ್ಲಿ ನೆಲೆಸಿರುವ ಕುಂದಾದ್ರಿ ಬೆಟ್ಟದ ಕಡೆಗೆ ಹೊರಟೆವು. ಹಸಿರು ಹೊದಿಕೆಯ ಮಧ್ಯೆ ನಿಂತಿರುವ ಶಾಂತಿಯ ತೀರ್ಥ ಸ್ಥಳ. ಫ್ರೆಂಡ್ಸ್, ಕುಂದಾದ್ರಿ ಬೆಟ್ಟಕ್ಕೆ ಹೋಗುವುದು ಕೂಡ ಒಂದು ಚಾಲೆಂಜ್. ತುಂಬಾನೇ ಖುಷಿ ಕೊಡುವಂತಹ ರಸ್ತೆಗಳು. ಬಟ್ ನೀವು ಕುಂದಾದ್ರಿ ಪ್ಲೇಸಿಗೆ ತಲುಪಿದ ಮೇಲೆ ಅಲ್ಲಿ ಸಿಗುವಂತಹ ರೋಡ್ ತುಂಬ ಕಿರುದಾದ ರಸ್ತೆ. ಕಾರಿಗಿಂತ ಇಲ್ಲಿ ಬೈಕ್, ಅದು ಕೂಡ ಸಿಂಗಲ್ ರೈಡ್ ಉತ್ತಮ. ಯಾಕೆಂದರೆ ಇಲ್ಲಿರುವ ರಸ್ತೆ ಹೇಗಾಗಿದೆ ಅಂತ ಹೇಳಿದ್ರೆ ಆಫ್ ರೋಡ್ ರಸ್ತೆ ಥರ ಇದೆ. ಇಲ್ಲೂ ಕೂಡ ಹೇರ್ಪಿನ್ ಬೆಂಡ್ಸ್ಗಳು, ಸ್ವಲ್ಪ ಕೆಳಗೆ ನೋಡಿದರೆ ದೊಡ್ಡದಾದ ಕಣಿವೆಗಳು. ಆದರೂ ನಾವು ಖುಷಿ ಖುಷಿಯಿಂದ ನಮ್ಮ ರಾಯಲ್ ಎನ್ಫೀಲ್ಡ್ ಬೈಕ್ನಲ್ಲಿ ಮೇಲೆ ತಲುಪಿದೆವು. ಮೆಟ್ಟಿಲುಗಳನ್ನು ಹತ್ತುವಾಗ ಮನಸ್ಸಿನ ಮೂಲೆಯಲ್ಲಿದ್ದ ಎವರೆಸ್ಟ್ ಬೇಸ್ ಕ್ಯಾಂಪ್ ಟ್ರೆಕ್ಕಿಂಗ್ನ ಪ್ಲಾನ್ ಕೂಡ ನೆನಪಿಗೆ ಬಂತು. ಮೇಲೆ ತಲುಪಿದಾಗ ನಿಮ್ಮನ್ನು ಸ್ವಾಗತಿಸುವುದು 17ನೇ ಶತಮಾನದ ಜೈನ ಟೆಂಪಲ್. ನಾನಂತೂ ಕೊಡೈಕೆನಾಲ್ ನಂತರ ನೋಡಿದ ಇಷ್ಟು ಒಳ್ಳೆ ವ್ಯೂ ಅಂದ್ರೆ ಇದೆ. ಇಷ್ಟೆಲ್ಲ ಪಾಸಿಟಿವ್ ಎನರ್ಜಿ ಸಿಕ್ಕಿದ ಮೇಲೆ ನಮ್ಮ ಯೂತ್ಗಳಿಗೆ ಫಿಟ್ ಆಗಿರಿ ಅಂತ ಹೇಳುವ ಮೆಸೇಜ್ ಕೊಡ್ಲಿಕ್ಕೋಸ್ಕರ ಪುಷಪ್ ಶುರು ಮಾಡಿದ್ದೆ. ಸ್ಟೇ ಫಿಟ್, ರೈಡ್ ಮಾಡಿ, ಬಿ ಎ ಸೇಫ್ ರೈಡರ್, ಡೋಂಟ್ ಬಿ ಎ ಕಾಸ್ ಆರ್ ವಿಕ್ಟಿಮ್ ಆಫ್ ಆಕ್ಸಿಡೆಂಟ್. Enjoy your life with the beautiful nature. So see you, subscribe ಮಾಡಿ, ನಮ್ಮ ಚಾನಲನ್ನು ಎಕ್ಸ್ಪ್ಲೋರ್ ಮಾಡಿ.